ಬೇರೆಯವರ ದುಃಖ ನೋಡಿ ನಗಬಾರ್ದು, ಮತ್ತೊಬ್ಬರ ಸಂತಸ ನೋಡಿ ದುಃಖಿಸಬಾರ್ದು. ಇದೇ ನೆಮ್ಮದಿ ಜೀವನದ ಮೊದಲ ಮೆಟ್ಟಿಲು. ಇರೋದ್ರಲ್ಲೇ ಖುಷಿಯಾಗಿರಿ, ಜೋಪಡಿಯಲ್ಲೇ ಇದ್ದರೂ ಸರಿ, ಒಳ್ಳೆತನದಲ್ಲಿ ಶ್ರೀಮಂತರಾಗಿರಿ. ಇದು ನೆಮ್ಮದಿ ಜೀವನದ ಎರಡನೇ ಮೆಟ್ಟಿಲು. ಮಾಡೋ ಕಾಯಕನ ಶ್ರದ್ಧೆಯಿಂದ ಮಾಡಿ, ದೊಡ್ಡ ಹುದ್ದೆ ಸಣ್ಣ ಹುದ್ದೆ ಎಂಬ ಭೇದ ಬೇಡ. ಇದು ನೆಮ್ಮದಿ ಜೀವನಕ್ಕೆ ಮೂರನೇ ಮೆಟ್ಟಿಲು. ನಿಮ್ಮನ್ನು ಬೇರೆಯವರ ಜೊತೆ ಎಂದೂ ಹೋಲಿಕೆ ಮಾಡಿಕೋಬೇಡಿ, ಯಾಕಂದರೆ ನಿಮಗಿಂತಲೂ ಚೆನ್ನಾಗಿ ನಿಮ್ಮ ಜೀವನನ ನಿಭಾಯಿಸುವ ಶಕ್ತಿ ಯಾರಿಗೂ ಇರಲ್ಲ. ಇದು ನೆಮ್ಮದಿ ಜೀವನದ ನಾಲ್ಕನೇ ಮೆಟ್ಟಿಲು. ಬಹಳ ಮುಖ್ಯವಾಗಿ, ಕೀಳಿರಿಮೆಯ ಭಾವನೆಗಳಿಂದ ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಳುವ ಯೋಚನೆಗಳು ಬೇಡ. ಯಾಕೆ ಗೊತ್ತಾ? ಮನುಷ್ಯ ಜನ್ಮ ಶ್ರೇಷ್ಠವಾದ ಜನ್ಮ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನಸ್ಸಿನ ಹಿರಿಮೆಗೆ ಒಂದು ಸಾರ್ಥಕತೆಯ ಜೀವನಗಾಥೆಯ ಗರಿಮೆಯ ನೀಡುವುದೇ ಬದುಕಿನ ನೆಮ್ಮದಿ ಜೀವನದ ಐದನೇ ಮೆಟ್ಟಿಲು.